ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ಸೊ ನೀವು ಕೂಡ ನನ್ನ ಹಾಗೆ ಚೆನ್ನಾಗಿರುವಿರಿ ಅನ್ನೋದೇ ನನ್ನ ಭಾವನೆ. ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ, ಕಿರಿಯರಿಗೆ ಹಾರೈಕೆಗಳನ್ನು ತಿಳಿಸುತ್ತಾ ಈ ದಿನದ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಏನಪ್ಪ ಇವತ್ತಿನ ಸ್ಪೆಷಲ್ ಅಂದರೆ, ಇವತ್ತು ನಾನು ಚಿಕನ್ ಗ್ರೀನ್ ಕರಿ ಮತ್ತು ಕೋಳಿ ರೊಟ್ಟಿ ಸಿಗುತ್ತಲ್ಲ ಪೇಟೆಯಿಂದ, ಸೊ ಅದಕ್ಕೋಸ್ಕರ ಚಿಕನ್ ಗ್ರೀನ್ ಕರಿ ಮಾಡುವ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಸೊ ಇವತ್ತು ಪೇಟೆಯಿಂದ ಹಸ್ಬೆಂಡ್ 2 ಐಸ್ ಕ್ರೀಮ್ ತಂದಿದ್ದರು, ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಸೋರೆಕಾಯಿ ಮತ್ತು ತಿಂಡಿ ಅದೆಲ್ಲ ತಂದಿದ್ದರು. ಸೊ ಅದನ್ನೆಲ್ಲ ನಾನು ತೆಗೆದಿಡುವ ಅಂತೇಳಿ ಜೋಡಿಸಿಡ್ತಾ ಇದ್ದೇನೆ. ಸೊ ಇದಕ್ಕೆ ಸ್ಟಿಕ್ ಹೇಳ್ತಾರೆ ನೋಡಿ, ಮತ್ತು ಮಗುವಿಗೆ ಮಾರಿಗೋಲ್ಡ್ ಬಿಸ್ಕೆಟ್ ಬಿಡು ಅಚ್ಚು ಕೋಳಿ ರೊಟ್ಟಿ ಅಂತ ಹೇಳ್ತಾರೆ. ಈ ಮಂಗಳೂರು ಸ್ಟೈಲಲ್ಲಿ, ಮಂಗಳೂರಿನಲ್ಲೆಲ್ಲ ಜಾಸ್ತಿ ಕೋಳಿ ರೊಟ್ಟಿ, ಕೋಳಿ ಸಾಂಬಾರು ಮಾಡಿದರೆ ಕೋಳಿ ರೊಟ್ಟಿ ತಿಂತಾರೆ. ಹಾಗೆ 1 kg ಚಿಕನ್ ತಂದಿದ್ದರು. ಸೊ ಅದಕ್ಕೋಸ್ಕರ ಅದನ್ನು ನಾನು ಚೆನ್ನಾಗಿ ತೊಳೆದುಕೊಳ್ಳೋಣ ಅಂತೇಳಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಸೊ ಇವತ್ತು ನಾನು ವಿಶೇಷತೆ ಅಂತ ಹೇಳಿದರೆ ನನ್ನ ಮಗುವಿನೊಟ್ಟಿಗೆ ಚಿಕನ್ ಸಾಂಬಾರು ಮಾಡ್ತಾ ಇದ್ದೇನೆ. ಸೊ ಮಗು ನೋಡಿ ಏನೆಲ್ಲ ಪೋಖ್ರಿ ಮಾಡ್ತಾನೆ ಅಂತ ಹೇಳಿ, ಅಂದರೆ ಆಲ್ರೆಡಿ ಇವಾಗ 3 ವರ್ಷ ಆಗಿದೆಲ್ಲ, 3 ವರ್ಷದ ಮಗುವಿನ ಜೊತೆಗೆ ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತೇಳಿ, ಕಷ್ಟ ಅಂತಿಲ್ಲ, ಇಷ್ಟಪಟ್ಟೆ ಮಾಡ್ತೇನೆ, ಬಟ್ ಗಡಿ 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 ಪೋಖ್ರಿ ಮಾಡ್ತಾ ಇರ್ತಾನೆ, ಗೊತ್ತಾಯ್ತಾ? ಇಲ್ಲಿ ನೋಡಿ ಎಲ್ಲ ಚೇರಲ್ಲಿ ಎಲ್ಕೊಂಡಿದ್ದೇನೆ. ಸೊ ಇಲ್ಲಿ ನಾನು 1 ಟೊಮೆಟೊ ಮತ್ತು 1 ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಹುಳಿ, ಅರಶಿನ, ಜೀರಿಗೆ, ಕೊತ್ತಂಬರಿ ಬೀಜ ನಿಜವಾಗಿ ಹಾಕಲಿಕ್ಕಿಲ್ಲ, ನಾನು ಸ್ವಲ್ಪ ಹಾಕಿದ್ದೇನೆ, ಮೆಂತೆ, ಓಂಕಾಳು, ಆ ರೀತಿ. ಪೆಟ್ಟಿಂತಿ ಬಿಟ್ಟು ಬಿಟ್ಟು ಹೋಗು, ಹಾಗೆ ಡ್ಯಾಡ ಹತ್ರ ಹೋಗು. ನೆಕ್ಸ್ಟ್ ನಾನು ಒಂದು ಅರ್ಧ ಗಡಿ ತೆಂಗಿನಕಾಯಿ ತೊಗೊಳ್ತೇನೆ. ನಾನು ಯಾವಾಗಲೂ ಉಂಟಲ್ಲ, ಒಂದು ಫುಲ್ಲು ತೆಂಗಿನಕಾಯಿ ಹಾಕೋದು ಮತ್ತು ಮಸಾಲೆ ಎಲ್ಲ ತುಂಬ ಮಾಡೋದು. ಯಾವಾಗಲೂ ನನಗೆ 2-3 ದಿನ ಸಾಂಬಾರು ಬರುತ್ತೆ ನನಗೆ, ಮತ್ತು ಉಳಿತದೆ ಯಾವಾಗಲೂ, ನನಗೆ ಅದನ್ನೇ ತಿನ್ನಲಿಕ್ಕೆ ಒಳ್ಳೆಯದೇ ಆಗೋದಿಲ್ಲ. ಸೊ ಹಾಗಾಗಿ ನಾನಿವತ್ತು ಸ್ವಲ್ಪ ಕಡಿಮೆ ಮಾಡೋಣ ಅಂತಿದ್ದೇನೆ. ಮತ್ತು ಕಾಯಿ ಮೆಣಸು ಸೇರಿಸಿದ್ದೇನೆ, ಇದು ಗ್ರೈಂಡ್ ಮಾಡುವಾಗ ಸೇರಿಸಿದ್ದೇನೆ. ತೆಂಗಿನ ಹಾಲು ತೆಗಿತಾ ಇಲ್ಲ, ಇಲ್ಲಿ ನಾನು ತೆಂಗಿನಕಾಯಿ ಒಟ್ಟಿಗೆ ಮಿಕ್ಸ್ ಮಾಡಿ ಕಡಿತಾ ಇದ್ದೇನೆ. ಸೊ ಇಲ್ಲಿ ನೋಡಿ ಗ್ರೈಂಡ್ ಮಾಡಿ ಆಗಿದೆ ಚೆನ್ನಾಗಿ, ಅಂದರೆ ತುಂಬ ಒಳ್ಳೆ ನೈಸಾಗಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು. ಸ್ವಲ್ಪ ಒಂದು 5-6-7 ಪೀಸ್ ಕಬಾಬ್ ಮಾಡಿದ್ದೇನೆ, ಅದು ಚಿಕ್ಕ ಚಿಕ್ಕ ಪೀಸ್ ಇತ್ತು, ಅದಕ್ಕೋಸ್ಕರ 7 ಪೀಸ್ ಅಷ್ಟೇ ತೊಗೊಂಡಿದ್ದೇನೆ. ಇಲ್ಲಿ ಏನು ಗೊತ್ತುಂಟ, ಟೇಬಲ್ ಇಟ್ಟಿದ್ದೇನಲ್ಲ, ಅದರ ಕೆಳಗಡೆ ಇನ್ವರ್ಟರ್ ಇರೋದು ಗೊತ್ತಾಯ್ತು. ಇನ್ವರ್ಟರ್ ಎಷ್ಟು ಡೇಂಜರ್, ನಾನು ಇನ್ವರ್ಟರ್ಗೆ ಇವನು ಬೆರಳಾಕಿ ಎಲ್ಲ ಓದ್ತಾ ಇರ್ತಾನೆ, ಗೊತ್ತಾಯ್ತು. ಅದರಲ್ಲೆಲ್ಲ ಬಟನ್ಸ್ ಇರುತ್ತಲ್ಲ, ಆನ್ ಆಫ್ ಮಾಡೋದು, ಅದಕ್ಕೋಸ್ಕರ ನಾನು ಅದಕ್ಕೆ ಟೇಬಲ್ ಇಟ್ಟದ್ದು ಇವನು ಒತ್ತಬಾರ್ದು ಅಂತೇಳಿ. ಫಸ್ಟಿಗೆ ನಾನು ಬಟ್ಟೆಯನ್ನು ಮುಚ್ಚಿಟ್ಟಿದ್ದೆ, ಗೊತ್ತಾಯ್ತಾ. ಈ ಬಟ್ಟೆಯನ್ನು ಯಾವಾಗಲೂ ಎಳೆದು ಒತ್ತುದು ಇವನು ಗೊತ್ತೇ ಆಗೋದಿಲ್ಲ ನನಗೆ, ಅದಕ್ಕೆ ನಾನು ಟೇಬಲ್ ಇಟ್ಟಿದ್ದೆ. ಇವಾಗ ಏನು ಮಾಡ್ತಾನೆ ಗೊತ್ತುಂಟ, ಟೇಬಲ್ ಮೇಲೆ ಹತ್ತುತ್ತಿದ್ದಾನೆ, ಏನು ಹೇಳಬೇಕು ಗೊತ್ತಾಯ್ತಾ. ಸ್ವಲ್ಪ ನಾನು ಅದು ಮಿಕ್ಸಿ ಗ್ರೈಂಡ್ ಇದೆಲ್ಲ ಅದನ್ನು ತೊಳೆದು ನೀರನ್ನು ಸಹ ಅದಕ್ಕೆ ಸೇರಿಸಿದ್ದೇನೆ. ಫಸ್ಟ್ ಆಫ್ ಆಲ್ ಒಂದು ರೀಸನ್ ಅಂತ ಹೇಳಿದರೆ, ಇವನು ಒಬ್ಬನೇ ಮಗುವಾಗಿ ಇವನಿಗೆ ಆಟ ಆಡಲಿಕ್ಕೆ ಆರಿಸಿಲ್ಲ, ಗೊತ್ತಾಯ್ತಾ. ಹಾಗೆ ನನ್ನನ್ನೇ ಜಾಸ್ತಿ ಡಿಪೆಂಡ್ ಆಗಿರ್ತಾನೆ. ಅದಕ್ಕೆ ಹೇಳ್ತಾರಲ್ಲ, ನಾವಿಬ್ಬರು ನಮಗಿಬ್ಬರು ಅಂತ, 1-2 ಮಕ್ಕಳಿದ್ರೇ ಮನೆಯಲ್ಲಿ ಚಂದ ಅಂತ ತುಂಬ ಸಲ ಅನಿಸಿದೆ ನನಗೆ. ಸೊ ನೋಡಿ ಇಲ್ಲಿ ನಾನು ಬೇಯಲಿಕ್ಕಿಟ್ಟಿದ್ದೇನೆ. ಬೇಯಲಿಕ್ಕಿಡುವಾಗ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋದು. ನಾನು ಮಾತ್ರ ರುಚಿ ಅಂದರೆ ನೋಡ್ಕೊಂಡು ಹಾಕೋದು. ಫಸ್ಟಿಗೆ ಒಂದು ಅರ್ಧ ಸ್ಪೂನ್ ಹಾಕ್ತೇನೆ, ಅದು ಮತ್ತು ಟೇಸ್ಟ್ ನೋಡಿ ಆ ರೀತಿ ಸೇರಿಸೋದು. ಮತ್ತು ಜಾಸ್ತಿ ಉಪ್ಪಾದರೂ ಒಳ್ಳೆಯದಾಗೋದಿಲ್ಲ, ಕಡಿಮೆ ಉಪ್ಪಾದರೂ ಒಳ್ಳೆಯದಾಗೋದಿಲ್ಲ, ಗೊತ್ತಾಯ್ತಾ. ಇಲ್ಲಿ ನೋಡಿ ಏನು ಮಾಡ್ತಿದ್ದಾನೆ ಅಂತ ನನಗೆ ನಿಜವಾಗಿ ತಲೆನೋವು ಸ್ಟಾರ್ಟ್ ಆಗುತ್ತೆ ಕೆಲವು ಸಲ. ಬಟ್ ಮಗು ಎಚ್ಚರ ಇರುವಾಗ ಈ ಥರ ಹೊಡಿತೇನೆ, ಬಡಿತೇನೆ, ಬೈತೇನೆ. ಮತ್ತೇನು ಗೊತ್ತಾ, ನಮ್ಮದು ಬೇರೆಲ್ಲ ಟೆನ್ಷನ್ ಅವೆಲ್ಲ ಮಕ್ಕಳ ಮೇಲೆ ಆಗ್ತವೆ, ನಿಜವಾಗಿ ಹಾಕಬಾರ್ದು, ಗೊತ್ತಾಯ್ತಾ. ಸೊ ಹಾಗೆ ನಾನು ಅದೆಲ್ಲ ಮಾಡ್ತೇನೆ. ನೆಕ್ಸ್ಟ್ ಮಗು ಬೇಗ ಮಲಗ್ತಾನಲ್ಲ, ಆಗ ಫುಲ್ಲು ನನಗೆ ಟೆನ್ಷನ್ ಆಗೋದು. ನಾನು ಆ ಥರ ಮಾಡಬಾರ್ದಿತ್ತು, ಮಗುವಿಗೆ ಹೊಡಿಬಾರ್ದಿತ್ತು, ಬಡಿಬಾರ್ದಿತ್ತು. ಇದು ತುಂಬ ಡೇಂಜರ್. ಚಿಕ್ಕ ಮಕ್ಕಳನ್ನು ಈ ರೀತಿ ಗ್ಯಾಸ್ ಹತ್ರ ಬಿಡಲೇಬೇಡಿ. ಈ ಗ್ಯಾಸನ್ನು ಆನ್ ಮಾಡೋದು, ಆಫ್ ಮಾಡೋದು, ಇದೆಲ್ಲ ಮಾಡ್ತಾರೆ. ಮತ್ತು ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಬಿಸಿ ಅಂತೇಳಿ. ಅವನಿಗೆ ಬಿಸಿ ತಾಗಿದೆ, ಗೊತ್ತಾಯ್ತಾ. ಮತ್ತೆ ಆವಾಗ ಗೊತ್ತಾಯ್ತು ನೋಡಿ ಹೇಗೆ ಅಂದರೆ ಏನು ಗೊತ್ತಾ, ಟಿ ವಿ ಅಂತಲೇ ಎಷ್ಟು ಅಂತ ನೋಡ್ಬೋದು ಮಕ್ಕಳು. ಬೆಳಿಗ್ಗೆಯಿಂದ ಸಂಜೆ ತನಕ ಟಿ ವಿ ನೋಡ್ತಾನೆ. ಒಂದು ಸ್ವಲ್ಪ ಅಂಗನವಾಡಿಗೆ ಬಿಡ್ತೇನೆ, ಮಗುವಿಗೆ ಸಹ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ, ಹೊರಗಡೆ ಆಟ ಆಡಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ. ಇವಾಗ ಮಳೆ ಅಲ್ಲ, ಮತ್ತೇನು ಗೊತ್ತುಂಟಾ,
ಮನೆಯಲ್ಲೆಲ್ಲ ಸುತ್ತ ಕಂಪೌಂಡು ಅದು ಇದೆಲ್ಲ ಇದ್ದರೆ ಆಗ್ತದೆ, ಗೊತ್ತಾಯ್ತಾ. ಇದು ಕಂಪೌಂಡ್ ಎಲ್ಲ ಇಲ್ಲದಿದ್ದರೆ ಸೀದಾ ಮಕ್ಕಳು ಬಿಟ್ಟಾಗ ಸೀದಾ ರೋಡಿಗೆನೇ ಹೋಗ್ತಾರೆ, ಅದು ಸಹ ಡೇಂಜರ್, ಗೊತ್ತಾಯ್ತಾ. ನಾನಿಲ್ಲಿ ಇವನಿಗೆ ಹೇಳ್ತಿದ್ದೇನೆ ಆಗುತ್ತೆ ಅಂತ, ಬಟ್ ಅವನಿಗೆ ನಾನು ಹೇಳಿಕೊಟ್ಟ ನಂತರ ಅವನಿಗೆ ಆ ಥರ ಆಗಿದೆ, ಗೊತ್ತಾಯ್ತಾ. ನೋಡಿ ಅವನ ರಿಯಲ್ ಆಗಿ ತಾಗಿದೆ ಬಿಸಿ, ಗೊತ್ತಾಯ್ತಾ. ಆಯ್ತು, ಒಂದು ಸ್ವಲ್ಪ ಬಿಸಿ ತಾಗಿದ್ರೇ ಮಕ್ಕಳಿಗೆ ಸಹ ಗೊತ್ತಾಗೋದು, ಗೊತ್ತಾಯ್ತು. ಈ ಕಬಾಬಿಗೆ ನಾನು ಮಸಾಲ ಹಾಕಿಟ್ಟಿದ್ದೆ ನೋಡಿ, ಅದನ್ನೆಲ್ಲ ಮುಟ್ಟಿ ಅಂಗಿಗೆಲ್ಲ ಮೆತ್ತಿಸಿಕೊಂಡಿದ್ದಾನೆ. ಇವನದು ನೋಡಿ ಹಸಿ ಕೋಳಿ, ಅದು ಗೊತ್ತಾಯ್ತಾ, ಸ್ವಲ್ಪ ಹಾಕಿದೆ. ನಾನು ಹೇಳಿದ್ನಲ್ಲ ನಾನು ಜಾಸ್ತಿ ಮಾಡಿದರೆ ಎಲ್ಲ ಉಳಿತದೆ ಅಂತೇಳಿ. ಹತ್ತಿರ ಮನೆ ಇದ್ದರೆ ಏನಾದರೂ ಶೇರ್ ಮಾಡ್ಕೊಂಡು ಎಲ್ಲ ತಿನ್ಬೋದಿತ್ತು, ಬಟ್ ನನಗೆ ಹತ್ತಿರ ಮನೆ ಕೂಡ ಇಲ್ಲ. ಅದಕ್ಕೆ ನನಗೆ ಸಹ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಇವತ್ತು ಸ್ವಲ್ಪ ಮಾಡೋಣ ಅಂತೇಳಿ ಸ್ವಲ್ಪನೇ ಮಾಡಿದ್ದೇನೆ. ಇವನ್ ನೋಡಿ ಎಲ್ಲ ಮೆತ್ತಿಸ್ಕೊಂಡಾದ್ಮೇಲೆ ಅದನ್ನೇ ಪ್ಯಾಂಟಿಗೆ ಉಜ್ಜಿಕೊಳ್ತಾನೆ, ಗೊತ್ತಾಯ್ತಾ ಗೊತ್ತಾಯ್ತಾ. ಕೆಲವು ಸಲ ನನಗೆ ಮತ್ತೆ ನಾವು ಸ್ನಾನ ಮಾಡಿರಲಿಲ್ಲ, ಮತ್ತೆ ಸ್ನಾನ ಮಾಡಿಸುವಂತ ಸುಮ್ಮನೆ ಅದೇ ನಾನು, ಗೊತ್ತಾಯ್ತು. ಇವನದು ಏನು ಬುದ್ಧಿ ಅಂದರೆ ಊಟ ಮಾಡ್ತಾನಲ್ಲ, ಊಟ ಮಾಡಿ ಕೈ ತೊಳೆಯೋದಿಲ್ಲ, ಕೈ ತೊಳೆದು ಸೀದಾ ಅಂಗಿಗೆ ಮೆತ್ತಿಸೋದು. ನನ್ನ ಹಸ್ಬೆಂಡ್ ತುಂಬ ಸಲ ಹೇಳಿದ್ದಾರೆ ಎಲ್ಲ ನಿನ್ನದೇ ಬುದ್ಧಿ ಅಂತ. ನಾನೇನಾದರೂ ಪಾತ್ರೆ ತೊಳೆದ್ರೆ ಅದನ್ನು ಅಂಗಿಗೆ ಒರೆಸೋದು, ಗೊತ್ತಾಯ್ತಾ. ಅದು ಬಟ್ಟೆ ಎಲ್ಲ ಕಪ್ಪಾಗಿರುತ್ತೆ, ಗೊತ್ತಾಯ್ತಾ. ನಿಜವಾಗ ಆ ರೀತಿ ಮಾಡಬಾರ್ದು, ಅದೇನೋ ಬಿಬ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಕಟ್ಟಿಕೊಂಡು ಅಡುಗೆ ಮಾಡಿದರೆ ಒಳ್ಳೆಯದು. ಬಟ್ ಏನು ಮಾಡೋದು, ನಾರ್ಮಲ್ ಆಗಿ ನಾವೆಲ್ಲ ಅದೇ ರೀತಿ ಮಾಡ್ತೇವೆ. ನನ್ನ ಅತ್ತೆ ಒಬ್ಬರಿದ್ದರು, ಅವರೆಲ್ಲ ಸೊಂಟಕ್ಕೊಂದು ಬಟ್ಟೆಯನ್ನು ಕಟ್ಟಿಕೊಳ್ತಿದ್ರು ಅಡುಗೆ ಮಾಡುವಾಗ. ಅಂದರೆ ಅದು ಅಡುಗೆ ಮಾಡುವಾಗೆಲ್ಲ ಕೈಯಲ್ಲೆಲ್ಲ ಅದೇ ಬಟ್ಟೆಗೆ ಒರೆಸ್ಕೊಳ್ತಿದ್ದು, ಗೊತ್ತಾಯ್ತಾ. ನಮಗೆ ಅದೆಲ್ಲ ಬುದ್ಧಿ ಇಲ್ಲಲ್ಲ. ಹಾಗೆ ನೋಡಿ ಇಲ್ಲಿ ಏನು ಮಾಡಿ, ಎಷ್ಟು ಡೇಂಜರ್ ನೋಡಿ, ಸೈಡಲ್ಲಿದ್ದಾನೆ, ಗೊತ್ತಾಯ್ತು. ಅದು ಚೇರಿಗೆ ಹತ್ತಿ ಅವನೇ ಹತ್ತುತ್ತಾನೆ, ಗೊತ್ತಾಯ್ತಾ. ನಿಜವಾಗಿ ಚೇರೆಲ್ಲ ಮಕ್ಕಳ ಮುಂದೆ ಇಡಬಾರ್ದು, ಬಟ್ ಏನು ಮಾಡೋದು, ನಮಗೂ ಅವಶ್ಯಕತೆ ಇರುತ್ತಲ್ಲ ಚೇರಿದೆಲ್ಲ. ಹಾಗೆ ನಾನು ಅಲ್ಲೆಲ್ಲಿ ಇಟ್ಟಿರ್ತೇನೆ, ಹಾಗೆ ಎಲ್ಲ ಆಗುತ್ತೆ. ಮಕ್ಕಳೆಲ್ಲ ಪೋಖ್ರಿ, ಒಂದು 5 ವರ್ಷ ಆಗೋ ತನಕ ಸ್ವಲ್ಪ ಕಷ್ಟ ಇದೆ ಅಂತ ಅಂದ್ಕೊಳ್ತೇನೆ ನಾನಲ್ವಾ. ಕಷ್ಟ ಅಂತ ಅನಿಸೋದಿಲ್ಲ, ಬಟ್ ಮಕ್ಕಳಂದಮೇಲೆ ತುಂಬ ಕೇರ್ಫುಲ್ಲಾಗೇ ನೋಡಬೇಕಾಗುತ್ತೆ, ಗೊತ್ತಾಯ್ತಾ. ನಾವೆಲ್ಲ ಇಲ್ಲದಾಗ ಗ್ಯಾಸ್ ಹತ್ರ ಎಲ್ಲ ಹೋದರೆ ಅದೆಲ್ಲ ಡೇಂಜರ್ ಅಲ್ಲ. ಹಾಗೆ ನೋಡಿ, ಒಂದು ಬೈ ಮಿಸ್ಟೇಕ್ ಆಗಿ ಬಿದ್ದರೂ ಅದು ಡೇಂಜರ್. ನೋಡಿದ್ರ ಕೆಳಗೆ ಇಳಿಸುವಾಗ ನೋಡಿ ಅವನು ಇಳಿಲಿಕ್ಕೇನೆ ಕೇಳೋದಿಲ್ಲ, ಗೊತ್ತಾಯ್ತಾ. ಮತ್ತೆ ಹಾಗೇನೆ ಹಿಡ್ಕೊಂಡೆಲ್ಲ ಅಡುಗೆ. ಇದು ಫಸ್ಟ್ ಟೈಮ್ ಅಲ್ಲ, ಇವನ್ ಚಿಕ್ಕ ಮಗು ಇದ್ದಾಗಲಿಂದಲೂ ನಾನು ಒಬ್ಬಳೇ ನೋಡ್ಕೊಂಡದ್ದು. ಮಗುವಿಗೆ 4 ತಿಂಗಳ ತನಕ ನನ್ನ ಅಮ್ಮ ಇದ್ದರು, ಮತ್ತು ನನ್ನ ಅಮ್ಮ ಮನೆಗೆ ಹೋದರು. ಹಾಗೆ ಅವತ್ತಿನಿಂದ ನಾನೇ ಸ್ನಾನ, ನಾನೇ ಈ ಥರ ಎಷ್ಟು ಕಷ್ಟಪಟ್ಟಿದ್ದೇನೆ ನನಗೆ ಮಾತ್ರ ಗೊತ್ತು. ಹೀಗೆ ಕಬಾಬ್ ಎಲ್ಲ ಕಾಯಿಸಿದೆ. ಮತ್ತು ನೋಡಿ ಚಿಕನ್ ಗ್ರೀನ್ ಕರಿ ರೆಡಿ ಆಯಿತು. ಸ್ವಲ್ಪ ಮಾಡಿದ್ದು ಸಾಂಬಾರು ಸ್ವಲ್ಪ ಇದೆ, ಪಾತ್ರೆ ದೊಡ್ಡದಾಗಿದೆ, ಗೊತ್ತಾಯ್ತಾ. ಮತ್ತೆ ಎಲ್ಲ ಹೇಳ್ತಾರೆ ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡಬಾರ್ದು, ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಏನು ಮಾಡೋದು, ಮನೆಯಲ್ಲಿ ಪಾತ್ರೆ ಇರುವುದೇ ಅದೇ ಮಣ್ಣಿದೆಲ್ಲ ಪಾತ್ರೆ ತೊಗೊಳ್ಬೇಕು. ಹಾಗಂತ ಇದ್ದ ಪಾತ್ರೆ ಬಿಸಾಡಲಿಕ್ಕೆ ಆಗೋದಿಲ್ಲಲ್ಲ. ಅದಕ್ಕೋಸ್ಕರ ನೋಡಿ ಕೋಳಿ ರೊಟ್ಟಿ ಜೊತೆಗೆ ಗ್ರೀನ್ ಕರಿ ಸೂಪರ್ ಆಗುತ್ತೆ ಕಾಂಬಿನೇಷನ್. ನೀವು ಸಹ ಇದೇ ರೀತಿ ಮನೆಯಲ್ಲಿ ಒಂದು ಸಲ ಮಾಡಿಕೊಂಡು ತಿನ್ನಿ, ಒಳ್ಳೆಯದಾಗುತ್ತೆ. ಕಬಾಬು ಮಗು ಚಿಕನಿದ್ದು ಸಾಂಬಾರಿದ್ದು ಇದು ಚಿಕನ್ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅವನಿಗೋಸ್ಕರ ಕಬಾಬ್ ಮಾಡಿದ್ದು. ಕಬಾಬ್ ಹಾಗಂತಲ್ಲ 1-2 ಪೀಸ್ ನಾವು ಸಹ ತಿಂತೇವೆ. ಮಗು ಈ ಥರ ಸಾಂಬಾರಲ್ಲಿ ಮುಳುಗಿಸಿದ ರೊಟ್ಟಿ ಎಲ್ಲ ತಿನ್ನೋದಿಲ್ಲ. ನನಗೋಸ್ಕರ ತೊಗೊಂಡದ್ದು. ನನ್ನ ಹಸ್ಬೆಂಡ್ ರೊಟ್ಟಿ ತಿನ್ನೋದಿಲ್ಲ, ನನ್ನ ಹಸ್ಬೆಂಡಿಗೆ ನಾನು ಊಟ ಕೊಟ್ಟದ್ದು, ಗೊತ್ತಾಯ್ತಾ. ಅದೇ ಹೇಳ್ತಾರಲ್ಲ, ಒಬ್ರೊಬ್ಬರಿಗೆ ಒಂದೊಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಹಾಗೆ ನನ್ನ ಹಸ್ಬೆಂಡಿಗೆ ಊಟ, ನನಗೆ ರೊಟ್ಟಿ, ನನ್ನ ಮಗೊಂದು ಸ್ವಲ್ಪ ಕಬಾಬ್ ತಿಂತಿದ್ದಾನೆ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೀವು ಸಹ ಮನೆಯಲ್ಲಿ ಗ್ರೀನ್ ಕರಿ ಮಾಡ್ಕೊಂಡು ತಿನ್ನಿ. ಪೇಟೆಯಲ್ಲಿ ಅಥವಾ ಫಂಕ್ಷನಲ್ಲಿ ಮಾತ್ರ ತಿನ್ನೋ ಬದಲು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಸ್ವಲ್ಪ ಸ್ವೀಟಾಗಿ ಆಗುತ್ತೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.